ಓಂ ಶಾಂತಿ. ಅನಘಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ನಮ್ಮ ಜೀವನದಲ್ಲಿ ನಾವು ಸದಾ ಖುಷಿಯಾಗಿರಬೇಕು, ಆನಂದವಾಗಿರಬೇಕು, ನಮ್ಮಲ್ಲಿರುವಂತಹ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ಕೊಳ್ಬೇಕು, ನಮ್ಮಲ್ಲಿರುವಂತಹ ಸಾಮರ್ಥ್ಯವನ್ನು ನಮ್ಮ ಸಫಲತೆಯಲ್ಲಿ ಬಳಸ್ಕೊಳ್ಬೇಕು, ನಮ್ಮ ಜೀವನದಲ್ಲಿ ಸದಾ ಏಳಿಗೆಯನ್ನು ನಾವು ಹೊಂದಬೇಕು ಅಂತ ಇಷ್ಟಪಡ್ತೇವೆ. ಆದರೆ ಕೆಲವೊಂದ್ಸಲ ನಮ್ಮೊಳಗಡೆ ಇರುವಂತಹ ಕೆಲವೊಂದು ಬಲಹೀನ ಸಂಸ್ಕಾರಗಳು ನಮ್ಮ ಈ ಇಚ್ಛೆಯಲ್ಲಿ ಅಡಚಣೆಯನ್ನ ಉಂಟು ಮಾಡ್ತಿರ್ತವೆ. ಇಂತಹ ಹಲವಾರು ನಕಾರಾತ್ಮಕವಾದ ಭಾವನೆಗಳಲ್ಲಿ ಒಂದಾದ ಭಾವನೆ ಅಂತಂದ್ರೆ ಅಸೂಯೆಯಾಗಿದೆ. ಇದಕ್ಕೆ ಹೊಟ್ಟೆ ಕಿಚ್ಚು ಅಥವಾ ಜಲಸಿ ಅಂತಲೂ ಕೂಡ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ಈ ಹೊಟ್ಟೆ ಕಿಚ್ಚಿನ ಭಾವನೆ ನಮ್ಮ ಒಳಗಡೆ ಇತ್ತು ಅಂತಂದ್ರೆ ನಮ್ಮ ಏಳಿಗೆಯನ್ನ ಇದೇನ್ ಮಾಡುತ್ತೆ, ತಡೆ ಹಿಡಿಯುತ್ತೆ. ನಾವೇನು ಕಲಿಯುವಂತ ನಮ್ಮಲ್ಲಿ ಒಂದು ಗುಣ ಇದೆ, ಒಂದು ತಿಳುವಳಿಕೆ ಇದೆ ಅಲ್ವಾ, ಆ ಕಲಿಯುವಿಕೆಯನ್ನ ಇದು ಕುಗ್ಗಿಸುತ್ತೆ ಮತ್ತು ನಮ್ಮಲ್ಲಿರುವಂತಹ ಕಾರ್ಯಕ್ಷಮತೆಯನ್ನ ಇದೇನ್ ಮಾಡುತ್ತೆ, ನಷ್ಟ ಮಾಡುತ್ತೆ. ಸೊ ನಮ್ಮ ಸಾಮರ್ಥ್ಯಗಳ ಮೇಲೆ ಅಥವಾ ನಮ್ಮ ವಿಶೇಷತೆಗಳ ಮೇಲೆ ನಾವು ಗಮನ ಹರಿಸೋದನ್ನ ಬಿಟ್ಟು ಸದಾ ಇನ್ನೊಬ್ಬರ ಕಡೆ ಗಮನ ಹರಿಸ್ತಿರ್ತೇವೆ ಮತ್ತು ನಮ್ಮ ಆತ್ಮ ಗೌರವದ ಬಗ್ಗೆನೂ ಇದು ಏನ್ ಮಾಡುತ್ತೆ, ದುಷ್ಪರಿಣಾಮ ಅಂತಂದ್ರೆ ಆತ್ಮ ಗೌರವವನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಮ್ಮಲ್ಲಿ ಈ ಅಸೂಯದ ಭಾವನೆ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಪರಿಶೀಲನೆ ಮಾಡಿ. ಸೊ ಏನಾದರೂ ಅಸೂಯದ ಭಾವನೆ ಇದೆ ಅಂತಂದ್ರೆ ಇದನ್ನ ತೆಗೆದು ಹಾಕುವಂತಹ, ಇದರಿಂದ ಮುಕ್ತ ಆಗುವಂತಹ ಪ್ರಾಮಾಣಿಕವಾದ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಸೊ ಇಲ್ಲ ಅಂತಂದ್ರೆ ಏನಾಗುತ್ತೆ, ಸೊ ಇದರಿಂದ ನಮ್ಮ ಆತ್ಮ ಗೌರವಕ್ಕೆ ಧಕ್ಕೆ ಬರುತ್ತೆ. ನಾವು ನಮ್ಮ ಕಡೆಗೆ ಜಾಸ್ತಿ ಗಮನ ಕೊಡೋದು ಬಿಟ್ಟು ಇನ್ನೊಬ್ಬರ ಕಡೆಗೆ ಏನಾಗುತ್ತೆ, ಗಮನ ಕೊಡ್ತಾ ಇರ್ತೀವಿ. ಇನ್ನೊಬ್ಬರ ಜೊತೆ ಸದಾ ಹೋಲಿಕೆ ಮಾಡ್ತಾ ನಿರಂತರವಾದ ಒತ್ತಡ, ಆತಂಕವನ್ನು ನಾವು ಅನುಭವ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮನ್ನು ನಾವು ಪರಿಶೀಲನೆ ಮಾಡ್ಕೊಳ್ಬೇಕಾಗಿದೆ. ಹಾಗಿದ್ರೆ ಯಾವ ರೀತಿ ಪರಿಶೀಲನೆ ಮಾಡ್ಕೊಳ್ಳೋದು? ಸೊ ಸದಾ ನಾವು ಇನ್ನೊಬ್ಬರ ಜೊತೆ ನಮ್ಮನ್ನು ನಾವು ಹೋಲಿಕೆ ಮಾಡ್ಕೊಳ್ತಾ ಇದ್ದೀವಿ. ಆ ಹೋಲಿಕೆ ಮಾಡ್ಕೊಂಡ ನಂತರ ನಮಗೆ ಕೆಲವೊಂದ್ಸಲ ಬೇಜಾರಾದರೂ ಆಗುತ್ತೆ ಅಥವಾ ಕೆಲವೊಂದ್ಸಲ ಖುಷಿ ಆದರೂ ಆಗ್ತಾ ಇದೆ. ಅಥವಾ ನಮ್ಮನ್ನು ಹೋಲಿಕೆ ಮಾಡಿಕೊಂಡ ನಂತರ ನಮ್ಗೆ ಅನಿಸ್ತಾ ಇದೆ ಇವ್ರಿಗಿಂತ ನಾವು ಜಾಸ್ತಿ ಪಡೆದಿದ್ದೇವೆ ಅಂತ ಹೇಳ್ಬಿಟ್ಟು, ಅಥವಾ ಇವ್ರಿಗಿಂತ ನಾವು ಕೆಳಮಟ್ಟದಲ್ಲಿದ್ದೇವೆ, ಕಡಿಮೆ ಪಡೆದಿದ್ದೇವೆ ಅಂತ ಹೇಳ್ಬಿಟ್ಟು. ಕೆಲವೊಂದ್ಸಲ ಏನನ್ಸುತ್ತೆ, ನಾವು ಇವ್ರಿಗಿಂತಲೂ ಕೂಡ ಹೆಚ್ಚು ಅರ್ಹರಾಗಿದ್ದೇವೆ ಎಲ್ಲ ಸೌಕರ್ಯಗಳನ್ನು, ಸೌಲಭ್ಯಗಳನ್ನು ಪಡೆಯೋದಕ್ಕಾಗಿ ಅಂತ ಹೇಳ್ಬಿಟ್ಟು ನಮಗೆ ಈ ರೀತಿ ಅನಿಸ್ತಾ ಇದೆ. ಅಥವಾ ಕೆಲವೊಂದ್ಸಲ ಯಾರಾದರೂ ಇನ್ನೊಬ್ಬರನ್ನ ಪ್ರಶಂಸೆ ಮಾಡ್ತಾ ಇದ್ದಾರೆ, ಅವರು ಮಾಡಿರುವಂತಹ ಕೆಲಸಕ್ಕೆ ಅವರಿಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಅಂತಂದರೆ ನನಗದು ಬೇಸರವನ್ನು ಉಂಟು ಮಾಡ್ತಾ ಇದೆ, ನನಗದು ಇಷ್ಟ ಆಗ್ತಿಲ್ಲ ಅಂತಂದರೆ. ಅಥವಾ ನನ್ನ ಪಕ್ಕದ ಮನೆಯವರು ಅಥವಾ ನನ್ನ ಸಂಬಂಧಿಕರು, ನನಗೆ ಗೊತ್ತಿರುವಂಥವರು ಹೊಸ ಮನೆಯನ್ನು ತೆಗೆದುಕೊಂಡಿದ್ದಾರೆ ಅಥವಾ ಕಾರನ್ನು ತೆಗೆದುಕೊಂಡಿದ್ದಾರೆ ಅಥವಾ ಏನೋ ಒಂದು ಅವ್ರ ಜೀವನದಲ್ಲಿ ಒಳ್ಳೆಯದಾಗ್ತಾ ಇದೆ, ಅದಕ್ಕೆ ಅವರು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವಿಷಯವನ್ನು ಕೇಳಿದ ಮೇಲೆ ನನಗೆ ಮನಸ್ಸಿನಲ್ಲಿ ಖುಷಿ ಆಗ್ತಾ ಇಲ್ಲ ಅಥವಾ ಅವರಿಗೆ ಹೋಗಿ ಅಭಿನಂದನೆ ಹೇಳಬೇಕು ಅನಿಸ್ತಾ ಇಲ್ಲ. ಅವರು ಮಾಡಿರುವಂತಹ ಸಾಧನೆಯನ್ನು ಮೆಚ್ಚಿಕೊಳ್ತಾ ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು ಅಂತ ಅನಿಸ್ತಾ ಇಲ್ಲ ಅಂತಂದರೆ ನನ್ನಲ್ಲಿ ಏನಿದೆ ಅಂತ ಅರ್ಥ, ಹೊಟ್ಟೆ ಕಿಚ್ಚಿನ ಭಾವನೆ ಅಥವಾ ಅಸೂಯದ ಭಾವನೆ ಇದೆ ಅಂತ ಅರ್ಥ. ಸೊ ಇದರಿಂದ ಏನಾಗುತ್ತೆ, ಇದರಿಂದ ನಾವು ಕೂಡ ನಮ್ಮಲ್ಲಿ ಏನು ವಿಶೇಷತೆಗಳಿದ್ದಾವೆ ಅಥವಾ ಇಚ್ಛೆಗಳಿದ್ದಾವೆ ಅವುಗಳನ್ನು ಕಾರ್ಯರೂಪಕ್ಕೆ ತರೋದ್ರಲ್ಲಿ ಏನಾಗುತ್ತೆ, ಇದು ಅಡಚಣೆಯನ್ನು ಉಂಟು ಮಾಡುತ್ತೆ. ಉದಾಹರಣೆಗೆ ನನ್ನಲ್ಲಿ ಒಳ್ಳೆಯ ಕಲೆ ಇದೆ, ಪೇಂಟಿಂಗ್ ಮಾಡೋದು ಅಥವಾ ಇನ್ಯಾವುದೋ ಕಲೆ ಇದೆ. ಆದರೆ ನಾನು ಇನ್ನೊಬ್ಬ ಉತ್ತಮ ಗಾಯಕ ಅಥವಾ ಗಾಯಕಿಯನ್ನು ನೋಡಿಬಿಟ್ಟು ನನಗೆ ಅಸೂಯದ ಭಾವನೆ ಉಂಟಾಗ್ತಾ ಇದೆ. ಇವ್ರು ಎಷ್ಟು ಚೆನ್ನಾಗಿ ಹಾಡನ್ನು ಹಾಡ್ತಾರಲ್ವ, ನಾನು ಈ ರೀತಿ ಹಾಡನ್ನು ಹಾಡಬೇಕು ಅಂತ ನನ್ನ ಪರಿಶ್ರಮವನ್ನು, ನನ್ನ ಎಲ್ಲ ಶಕ್ತಿಯನ್ನು ನಾನು ಅದರ ಮೇಲೆ ಅಭ್ಯಾಸ ಮಾಡೋದಕ್ಕಾಗಿನೇ ತೊಡಗಿಸ್ತಾ ಇದ್ದೀನಿ. ಆದರೆ ಆ ಕಲೆ ನನ್ನಲ್ಲಿ ಇಲ್ಲದೆ ಇರಲಿಕ್ಕಿಲ್ಲ. ನಾನು ಪರಿಶ್ರಮ ಪಟ್ಟ ನಂತರನೂ ಕೂಡ ಅವರಷ್ಟು ಉತ್ತಮ ಗಾಯಕಿ ಆಗಲಿಕ್ಕೆ ಸಾಧ್ಯ ಆಗದೆ ಇರಬಹುದು. ಆದರೆ ನನ್ನಲ್ಲಿ ಒಂದು ಆಸಕ್ತಿ ಅನ್ನೋದಿದೆ, ಇಂಟ್ರೆಸ್ಟ್ ಅನ್ನೋದಿದೆ ಯಾವುದರಲ್ಲಿ, ಪೇಂಟಿಂಗಲ್ಲಿ. ಬಹಳ ಚೆನ್ನಾಗಿ, ಬಹಳ ಡಿಫ್ರೆಂಟ್ ಆಗಿರುವಂತಹ ವಿನ್ಯಾಸದ ಪೇಂಟಿಂಗ್ಗಳನ್ನು ನಾನು ಮಾಡ್ತೇನೆ. ಆದರೆ ನನಗೆ ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡ್ಕೊಂಡು ನಾನು ಇವ್ರ ಥರನೇ ಮುಂದೆ ಹೋಗಬೇಕು, ಜೀವನದಲ್ಲಿ ಇವ್ರ ಥರನೇ ಬೆಳಿಬೇಕು ಅಂತ ಹೇಳ್ಬಿಟ್ಟು, ಸೊ ಇನ್ನೊಬ್ಬರನ್ನ ನೋಡ್ತಾ ಅವ್ರ ಥರ ನಾನು ಆಗಬೇಕು ಅಂತ ಹೇಳ್ಬಿಟ್ಟು ನನ್ನ ಒಳಗಡೆ ಇರುವಂತಹ ವಿಶೇಷತೆಗಳನ್ನು ಕಡೆಗಣಿಸ್ತಾ ಇದ್ದೀನಿ. ಅದ್ರ ಕಡೆ ನಾನು ಕಡಿಮೆ ಗಮನ ಹರಿಸ್ತಾ ಇದ್ದೀನಿ. ಮತ್ತು ಈ ರೀತಿ ನನಗೆ ಅಷ್ಟೊಂದು ಅದು ಸೂಟ್ ಆಗ್ತಾ ಇಲ್ಲ, ಅಷ್ಟೊಂದು ನನ್ನಿಂದ ಅದು ಆಗ್ತಾ ಇಲ್ಲ ಅಂದರೂ ಕೂಡ ಅದರಲ್ಲಿ ಪರಿಶ್ರಮ ಮಾಡ್ತಿರ್ತೀವಲ್ವ, ಇದರಿಂದ ಏನಾಗುತ್ತೆ, ನಮ್ಮ ವಿಶೇಷತೆಗಳು ನಮ್ಮಿಂದ ಕಳೆದು ಹೋಗ್ತಿರ್ತವೆ ಮತ್ತು ನಾವು ಸಾಕಷ್ಟು ಪರಿಶ್ರಮ ಪಡ್ತೇವೆ ಇನ್ನೊಂದು ವಿಷಯದಲ್ಲಿ, ಅಲ್ಲಿ ಅಷ್ಟು ಪರಿಶ್ರಮವನ್ನು ನಾವು ಅಷ್ಟು ಫಲಿತಾಂಶವನ್ನು ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಈ ಅಸೂಯದ ಭಾವನೆ ಅಂತಂದ್ರೆ ಏನು ಮಾಡುತ್ತೆ, ನಿರಂತರವಾಗಿ ನಮ್ಮನ್ನು ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡಿಸ್ತಾ ಇರುತ್ತೆ. ಅಥವಾ ಇವರಲ್ಲಿ ಈ ವಿಶೇಷತೆ ಇದೆ, ಇವ್ರು ಇದನ್ನು ಪಡೆದಿದ್ದಾರೆ, ನಾನು ಇದನ್ನು ಪಡೆದಿಲ್ಲ, ನಾನು ಕೂಡ ಇದನ್ನು ಪಡಿಬೇಕು. ಈ ರೀತಿ ಅವಶ್ಯವಾಗಿ ನಮ್ಮ ಜೀವನದಲ್ಲಿ ನಾವು ಉನ್ನತಿಯನ್ನು ಹೊಂದಬೇಕಾಗಿದೆ, ಮುಂದೆ ವರಿಬೇಕಾಗಿದೆ, ಗುರಿಗಳನ್ನು ಇಟ್ಕೊಳ್ಬೇಕಾಗಿದೆ. ಆದರೆ ಅದು ನಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ನಮ್ಮ ಜೊತೆ ನಾವು ಹೋಲಿಕೆಯನ್ನು ಮಾಡ್ಕೊಳ್ಬೇಕಾಗಿದೆ. ಓಕೆ, ನಾನು ಇಂಥ ವಿಷಯದಲ್ಲಿ ಉತ್ತಮವನ್ನು ಸಾಧಿಸಬೇಕು ಅಂದ್ಕೊಳ್ತಾ ಇದ್ದೀನಿ, ನನ್ನ ವೃತ್ತಿಪರ ಜೀವನದಲ್ಲಿ ನಾನು ಮುಂದುವರಿಬೇಕು ಅಂದ್ಕೊಳ್ತಾ ಇದ್ದೀನಿ,
ಅಥವಾ ನನ್ನ ಪರ್ಸ್ನಲ್ ಲೈಫಲ್ಲಿ ನಾನು ಇಷ್ಟು ಖ್ಯಾತಿಯನ್ನು, ಕೀರ್ತಿಯನ್ನು ಅಥವಾ ಸಂಪತ್ತನ್ನು ಗಳಿಸ್ಬೇಕು ಅಂದ್ಕೊಳ್ತಾ ಇದ್ದೀನಿ. ಅವಶ್ಯವಾಗಿ ಗುರಿ ಉದ್ದೇಶ ಇಟ್ಕೊಳ್ಳೋಣ, ನಮ್ಮಲ್ಲಿರುವಂತಹ ವಿಶೇಷತೆಗಳನ್ನು ಕಾರ್ಯರೂಪಕ್ಕೆ ತಂದು ಅವುಗಳನ್ನು ದಿನದಿಂದ ದಿನಕ್ಕೆ ಮುಂದುವರಿಸ್ತಾ ಹೋಗೋಣ. ಆದರೆ ನಾವು ಇನ್ನೊಬ್ಬರನ್ನ ನೋಡ್ತಾ ಇದ್ವಿ ಅಂತಂದರೆ ಎಲ್ಲೋ ಒಂದು ಕಡೆ ಏನಾಗುತ್ತೆ, ನಮ್ಮಲ್ಲಿರುವಂತಹ ಆ ವಿಶೇಷತೆಗಳನ್ನು ಎಲ್ಲೋ ಕಡೆಗಣಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಇನ್ನೊಬ್ಬರ ಖುಷಿಯಲ್ಲಿ ಅವಶ್ಯವಾಗಿ ಖುಷಿ ಪಡೋಣ. ಒಂದು ವೇಳೆ ನನಗೆ ಖುಷಿ ಆಗ್ತಾ ಇಲ್ಲ ಅಂತಂದರೆ ನನ್ನ ಮನಸ್ಸಿನ ಜೊತೆಗೆ ನಾನು ಮಾತನಾಡಿಕೊಳ್ಳೋಣ. ಯಾಕೆ ಇದು ಖುಷಿ ಪಡುವಂತಹ ವಿಚಾರ ಆಗಿದೆ ಅಲ್ವಾ. ಸೊ ನಮ್ಮನ್ನು ನಾವು ನಮ್ಮ ಮನಸ್ಸಿಗೆ ಯಾವ ರೀತಿ ಯೋಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ತರಬೇತಿಯನ್ನು ಕೊಡೋಣ. ನಮ್ಮ ಮನಸ್ಸು ನಮ್ಮ ಉತ್ತಮವಾದ ಸ್ನೇಹಿತ ಆಗಿದೆ. ಸೊ ಅದಕ್ಕೆ ಸುಂದರವಾಗಿ ಯೋಚನೆ ಮಾಡುವಂತಹ ತರಬೇತಿಯನ್ನು ನಾವು ಅವಶ್ಯವಾಗಿ ನೀಡೋಣ. ಯಾಕೆಂತಂದರೆ ಇನ್ನೊಬ್ಬರ ಸಂತೋಷದ ವಿಷಯದಲ್ಲಿ ನಾವು ಹೋಗಿ ಸಂತೋಷ ಪಡೋದು, ಅವರ ಸಂತೋಷವನ್ನು ಆಚರಣೆ ಮಾಡೋದು, ಅವರ ಸಂತೋಷಕ್ಕಾಗಿ ನಾವು ಅವರು ಮಾಡಿರುವಂತಹ ಕೆಲಸ ಕಾರ್ಯ ಸಾಧನೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸೋದು, ಇದೇನು ಗುರುತಿಸ್ತಾ ಇದೆ, ಇದೇನು ಹೇಳ್ತಾ ಇದೆ ಅಂತಂದರೆ ನಮ್ಮಲ್ಲಿರುವಂತಹ ಆ ಮೆಚ್ಯೂರಿಟಿ, ನಮ್ಮಲ್ಲಿರುವಂತಹ ಆ ಶಕ್ತಿಯ, ನಮ್ಮಲ್ಲಿರುವಂತಹ ಆ ಅಂಡರ್ಸ್ಟ್ಯಾಂಡಿಂಗ್ ಇದೇನು ಮಾಡ್ತಾ ಇದೆ, ಎತ್ತಿ ಹೇಳ್ತಾ ಇದೆ. ಮತ್ತು ನಾವು ನಮ್ಮ ಜೀವನದಲ್ಲಿ ಎಷ್ಟು ಸಂತೋಷವಾಗಿದ್ದೇವೆ ಅಂತಲೂ ಕೂಡ ಇದರಿಂದ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ಅವಶ್ಯವಾಗಿ ಇನ್ನೊಬ್ಬರನ್ನ ನೋಡ್ತಾ ಇದ್ದೀರಾ ಅಂತಂದರೆ ಅವರಲ್ಲಿರುವಂತಹ ವಿಶೇಷತೆಗಳನ್ನು ಗುರುತಿಸ್ತಾ ಇದ್ದೀರಾ ಅಂತಂದರೆ ಗುರುತಿಸಿ. ನಿಮಗೂ ಕೂಡ ಇಷ್ಟ ಆಗ್ತಿದೆಯಾ, ಅವಶ್ಯವಾಗಿ ಅವ್ರ ಜೊತೆ ಮಾತಾಡಿ. ನೀವು ಇಷ್ಟು ಚೆನ್ನಾಗಿ ಹಾಡ್ತಿರಲ್ವ, ನನಗೂ ಕೂಡ ಚೆನ್ನಾಗಿ ಹಾಡಲಿಕ್ಕೆ ಇಷ್ಟ ಆಗುತ್ತೆ, ನೀವು ಯಾವ ರೀತಿ ಇದನ್ನು ಅಭ್ಯಾಸ ಮಾಡ್ತೀರಾ, ಯಾವ್ಯಾವ ವಿಷಯದಲ್ಲಿ ನಾನು ಗಮನ ಹರಿಸಬೇಕಾಗಿದೆ, ಕಾಳಜಿ ವಹಿಸಬೇಕಾಗಿದೆ, ಈ ರೀತಿ ಹೋಗಿ ಮುಕ್ತವಾಗಿ ಮಾತನಾಡಿ ಅವರನ್ನು ಅಪ್ರಿಷಿಯೇಟ್ ಮಾಡಿ ಅವರಿಂದ ಏನೇ ಸಲಹೆಯನ್ನು ಪಡೆದುಕೊಳ್ಬೇಕಾಗಿದೆ ಅಂತಂದರೆ ಪಡೆದುಕೊಳ್ಳಿ. ಆಗ ನಿಮ್ಮಲ್ಲಿ ಕೂಡ ಆ ಕಲೆ ಏನಾಗುತ್ತೆ, ಡೆವಲಪ್ ಆಗುತ್ತೆ. ಅದನ್ನು ಬಿಟ್ಟು ನಾವು ಅವರು ಮುಂದುವರಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಖುಷಿ ಇಲ್ಲ ಆದರೂ ನಾನು ಕೂಡ ಮುಂದುವರಿಬೇಕು ಅಂತಂದರೆ ಎಷ್ಟೋ ವಿಷಯಗಳು ನನಗೆ ಆ ಫೀಲ್ಡಲ್ಲಿ ಗೊತ್ತಿಲ್ಲದೆ ಇರ್ಬೋದು. ಅಂತಂದರೆ ನಾನು ಕಲಿಯುವಿಕೆ ಏನು ಗುಣ ಇದೆಯಲ್ಲ, ಅಲ್ಲಿ ಈ ಅಸೂಯೆನ್ನೋ ಭಾವನೆ ಏನು ಮಾಡ್ತಾ ಇದೆ, ಒಂದು ಬ್ಲಾಕೇಜ್ ಆಗಿ ನಿಂತ್ಕೊಳ್ತಾ ಇದೆ. ಒಂದು ಅಂದರೆ ಅಹಂಕಾರ, ನಾನು ಯಾಕೆ ಅವ್ರ ಹತ್ರ ಹೋಗಿ ಕೇಳಬೇಕು, ನಾನು ಕೂಡ ಮಾಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ಮಾಡ್ಬೋದು ಅವಶ್ಯವಾಗಿ. ಆದರೆ ನಿಮ್ಮೊಂದಿಗೆ ನೀವು ಏನು ಮಾಡಿ, ಓಕೆ ನನ್ನ ಸಾಮರ್ಥ್ಯ ಎಷ್ಟಿದೆ, ನಾನು ಇವಾಗ ಎಷ್ಟು ಇನ್ನೂ ಹೆಚ್ಚಿಗೆ ಮಾಡ್ಕೊಳ್ಬೇಕಾಗಿದೆ. ನಿಮ್ಮೊಂದಿಗೆ ನೀವು ಸ್ಪರ್ಧೆ ಮಾಡಿ. ಇನ್ನೊಬ್ಬರೊಂದಿಗೆ ನಾವು ಸ್ಪರ್ಧೆ ಮಾಡ್ತೀವಿ ಅಂತಂದರೆ ಎಷ್ಟೋ ಸಲ ಏನಾಗುತ್ತೆ, ಈ ಅಸೂಯದ ಭಾವನೆ ನಮ್ಮ ಒಳಗಡೆ ಇರುವಂತಹ ಆಧ್ಯಾತ್ಮಿಕ ಸಂಪತ್ತುಗಳಾಗಿರುವಂತಹ ಶಾಂತಿ, ಖುಷಿ, ಪ್ರೀತಿ, ಆನಂದ, ಜ್ಞಾನ ಇವುಗಳಿಂದ ನಾವು ಖಾಲಿ ಆಗಿಬಿಡ್ತೇವೆ. ಸೊ ಯಾಕಂತಂದರೆ ನಿರಂತರ ಒಂದು ಒತ್ತಡದಲ್ಲಿದ್ದೇವೆ. ಸೊ ಇವತ್ತು ಯಾರನ್ನಾದರೂ ನಾವು ನೋಡ್ತಾ ಇದ್ದೇವೆ, ಅವ್ರಿಗಿಂತ ನಮ್ಮ ಜೀವನದಲ್ಲಿ ಎಲ್ಲ ಸುಖ, ಸಂತೋಷ, ಕೀರ್ತಿ, ಖ್ಯಾತಿ ಅಥವಾ ಸಾಧನೆಗಳು ನಾವು ಜಾಸ್ತಿ ಮಾಡಿದ್ದೇವೆ. ಹಣ, ಸಂಪತ್ತು ಕೂಡ ಅಥವಾ ನಮ್ಮ ಜೀವನದಲ್ಲಿ ಸುಂದರವಾದ ಸಂಬಂಧಗಳಿದ್ದಾವೆ. ಅವರನ್ನು ನೋಡಿ ನನಗೆ ಏನಾಗ್ತಾ ಇದೆ, ಖುಷಿ ಆಗ್ತಿದೆ. ಓಕೆ, ಇವ್ರಿಗಿಂತ ನಾನು ಹೆಚ್ಚಿನ ಮಟ್ಟದಲ್ಲಿ ಇದ್ದೇನೆ, ಎತ್ತರದಲ್ಲಿದ್ದೇನೆ ಅಂತ ಹೇಳ್ಬಿಟ್ಟು ಆತ್ಮ ಗೌರವದಲ್ಲಿದ್ದೇನೆ, ಅದಕ್ಕಿಂತ ಒಂದು ಪಟ್ಟು ಮೇಲೆ ಹೋಗ್ಬಿಟ್ಟು ಅಹಂಕಾರದಲ್ಲಿ ಬಂದ್ಬಿಡ್ತೇವೆ. ಅಥವಾ ಇನ್ನೊಂದ್ಸಲ ಇಂಥವ್ರನ್ನ ಭೇಟಿ ಆಗ್ತೀವಿ, ಅವ್ರು ನಮಗಿಂತಲೂ ಎಲ್ಲದಕ್ಕಿಂತ ಕೆಳಮಟ್ಟದಲ್ಲಿದ್ದಾರೆ ಅಂದರೆ ನಾವು ಅವ್ರಿಗಿಂತ ಕೆಳಮಟ್ಟದಲ್ಲಿದ್ದೇವೆ, ಅವ್ರು ನಮಗಿಂತ ಎಲ್ಲದರಲ್ಲಿಯೂ ಮೇಲೆ ಇದ್ದಾರೆ. ಅವ್ರ ಜೀವನದಲ್ಲಿ ಬಹಳ ಸುಂದರವಾದ ಸಂಬಂಧಗಳಿದ್ದಾವೆ, ಅವರ ಜೀವನದಲ್ಲಿ ಸಾಕಷ್ಟು ಸಾಧನೆಗಳನ್ನು ಅವ್ರು ಮಾಡಿದ್ದಾರೆ, ಹಣ, ಆಸ್ತಿ, ಪಾಸ್ತಿ ಎಲ್ಲನೂ ಕೂಡ ನಮಗಿಂತ ಅವ್ರಿಗೆ ಜಾಸ್ತಿ ಇದೆ. ಸೊ ಅಂಥ ವ್ಯಕ್ತಿಗಳನ್ನು ನಾವು ನೋಡಿದಾಗ ಏನಾಗುತ್ತೆ, ನಮ್ಮ ಬಗ್ಗೆ ನಮಗೇನೆ ನಾವು ಕೆಳಮಟ್ಟದಲ್ಲಿದ್ದೇವೆ ಅನ್ನುವಂತಹ ಕೀಳರಿಮೆ ಉಂಟಾಗುತ್ತೆ. ಅವಾಗ ನಾವು ದುಃಖಿ ಆಗ್ತೇವೆ. ನಮ್ಮ ಆತ್ಮ ಗೌರವದಲ್ಲಿ ಇರೋದನ್ನು ಬಿಟ್ಬಿಟ್ಟು ಅದಕ್ಕಿಂತ ಒಂದು ಹೆಜ್ಜೆ ಕೆಳಗಡೆ ಬಂದುಬಿಡ್ತೇವೆ. ಸೊ ಅದಕ್ಕೋಸ್ಕರ ನಾನು ಇನ್ನೊಬ್ಬರೊಂದಿಗೆ ಸ್ಪರ್ಧೆ ಮಾಡೋದು ಬೇಡ, ನನ್ನೊಂದಿಗೆ ನಾನು ಸ್ಪರ್ಧೆ ಮಾಡೋಣ. ಇವತ್ತು ನಾನು ಇಲ್ಲಿ ಇದ್ದೇನಲ್ವಾ, ಇದಕ್ಕಿಂತ ನಾನು ಮುಂದೆ ಹೇಗೆ ಪ್ರೋಗ್ರೆಸ್ ಆಗಬೇಕು, ನನ್ನ ಕರ್ಮಕ್ಷೇತ್ರದಲ್ಲಾಗಿರ್ಬೋದು, ವೈಯಕ್ತಿಕ ಜೀವನದಲ್ಲಾಗಿರ್ಬೋದು, ನನ್ನ ಸಂಬಂಧಗಳನ್ನು ಇನ್ನೂ ನಾನು ಗಟ್ಟಿ ಹೇಗೆ ಮಾಡ್ಕೊಳ್ಬೇಕು, ಸುಮಧುರವಾದ ಸಂಬಂಧವನ್ನು ಹೇಗೆ ಹೊಂದಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಸ್ವಯಂನ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ವಿ. ಸ್ವಯಂನಲ್ಲಿರುವಂತಹ ವಿಶೇಷತೆಗಳನ್ನು ಗುರುತಿಸ್ಬಿಟ್ಟು ಅವುಗಳನ್ನು ಕಾರ್ಯದಲ್ಲಿ ತೊಡಗಿಸಿದ್ವಿ, ಅಥವಾ ಇನ್ನೊಬ್ಬರಲ್ಲಿರುವಂತಹ ವಿಶೇಷತೆಗಳನ್ನು ನಾವು ನೋಡಿಬಿಟ್ಟು ಅದಕ್ಕೋಸ್ಕರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ವಿ. ಅದನ್ನು ಕೂಡ ನಾನು ಧಾರಣೆ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಅವ್ರ ಜೊತೆ ನಾವು ಮಾತನಾಡ್ತಾ ಕೆಲವೊಂದು ಸಲಹೆಗಳನ್ನು ಪಡಿತಾ ಇದ್ದೀವಿ ಅಂತಂದರೆ ಅನೇಕ ವಿಶೇಷತೆಗಳು ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದರಿಂದ ನಾವು ಏನು ಮಾಡಬೇಕಾಗಿದೆ, ಬೇರೆಯವರೊಂದಿಗೆ ಹೋಲಿಕೆ ಮಾಡೋದನ್ನು ಬಿಟ್ಟು ನಮ್ಮೊಳಗಡೆ ಇರುವಂತಹ ವಿಶೇಷತೆಗಳನ್ನು ಗುರುತಿಸೋಣ, ಅವುಗಳನ್ನು ಕಾರ್ಯರೂಪದಲ್ಲಿ ತರೋಣ. ಮತ್ತೆ ಈ ಅಸೂಯೆ ಭಾವನೆಯಿಂದ ಹೊರಗಡೆ ಬರ್ಬೇಕಂತಂದ್ರೆ ಏನು ಮಾಡಬೇಕಾಗಿದೆ, ಮೊದಲು ಲಿಸ್ಟ್ ಔಟ್ ಮಾಡ್ಕೊಳ್ಳೋಣ. ಏನಾದರೂ ಅಂಥ ಭಾವನೆ ನನ್ನಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ಇದ್ರೆ ಅದನ್ನು ಸ್ವೀಕಾರ ಮಾಡೋಣ. ಇದುವೇ ಮೊದಲನೇ ಹೆಜ್ಜೆ ಆಗಿದೆ. ನಮ್ಮಲ್ಲಿರುವಂತಹ ಜೆಲಸಿ ಫೀಲಿಂಗನ್ನು ಐಡೆಂಟಿಫೈ ಮಾಡಿಬಿಟ್ಟು ಅದನ್ನು ಸ್ವೀಕಾರ ಮಾಡೋದೇ ಮೊದಲನೇ ಹೆಜ್ಜೆ ಆಗಿದೆ. ಎರಡನೇ ಹೆಜ್ಜೆ ಅಂತಂದರೆ ಯಾವ ರೀತಿಯ ಆಲೋಚನೆಗಳು ಬರ್ತಾ ಇದ್ದಾವೆ ನನಗೆ, ಆ ಆಲೋಚನೆಗಳು ಸರಿ ಇದ್ದಾವ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳೋದು. ಇಲ್ಲ ಅಂತಂದರೆ ಅದನ್ನು ಮನಸ್ಸಿನಿಂದ ಏನು ಮಾಡಬೇಕಾಗಿದೆ, ಸೆಲ್ಫ್ ಟಾಕ್ ಮಾಡಿಬಿಟ್ಟು ಈ ರೀತಿ ನಾನು ವಿಚಾರ ಮಾಡಬಾರ್ದು ಅಂತ ಮನಸ್ಸಿಗೆ ತಿಳುವಳಿಕೆಯನ್ನು ಹೇಳಬೇಕಾಗಿದೆ. ಆ ವಿಚಾರಗಳನ್ನು ತೆಗೆದು ಹಾಕಬೇಕಾಗಿದೆ. ಮೂರನೇದು ಅಂತಂದರೆ ನನ್ನ ಮನಸ್ಸು ಸದಾ
ಸ್ಥಿರವಾಗಿರಬೇಕು, ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು ಅಂತಂದರೆ ಸೆಲ್ಫ್ ಕೇರ್, ಸ್ವಯಂನ ಬಗ್ಗೆ ನಾವು ಕಾಳಜಿ ವಹಿಸಬೇಕಾಗಿದೆ. ಸ್ವಯಂನ ಭಾವನಾತ್ಮಕವಾಗಿ ನಾವು ಶಕ್ತಿಶಾಲಿ ಮಾಡಬೇಕು ಅಂತಂದರೆ ಯೋಗದಂತಹ, ಧ್ಯಾನದಂತಹ ಅಥವಾ ಎಕ್ಸರ್ಸೈಸ್ ಅಂತಹ ಕೆಲವೊಂದು ಸಕಾರಾತ್ಮಕ ಅಭ್ಯಾಸಗಳನ್ನು ರೂಢಿಸಿಕೊಂಡು ನಮ್ಮ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಸಾಧಿಸುವಂತಹ ಅಭ್ಯಾಸಗಳನ್ನು ನಾವು ಮಾಡಿದ್ವಿ ಅಂತಂದರೆ ಕೆಲವೊಂದು ಸಲ ನಮಗೆ ಗೊತ್ತಿಲ್ಲದೇ ಆ ರೀತಿ ನಕಾರಾತ್ಮಕ ಭಾವನೆಗಳು ಬರ್ತಾ ಇದ್ದೇವೆ ಅಂತಂದರೆ ನಾವು ಇಮ್ಮಿಡಿಯೇಟ್ ಆಗಿ ಅದನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆದ್ದರಿಂದ ನಾವೆಲ್ಲರೂ ಕೂಡ ವಿಶೇಷವಾದ ಆತ್ಮಗಳಾಗಿದ್ದೇವೆ. ಪ್ರತಿಯೊಬ್ಬರಲ್ಲಿ ಕೂಡ ಒಂದಲ್ಲ ಒಂದು ವಿಶೇಷತೆ ಇದ್ದೇ ಇದೆ. ಅದಕ್ಕೋಸ್ಕರ ನಾವು ನಮ್ಮ ವಿಶೇಷತೆಗಳನ್ನು ಗುರುತಿಸೋಣ, ನಮ್ಮ ವಿಶೇಷತೆಗಳನ್ನು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳೋಣ, ಇನ್ನೊಬ್ಬರ ವಿಶೇಷತೆಗಳಿಗಾಗಿ ಇನ್ನೊಬ್ಬರ ಏಳಿಗೆಯನ್ನು ನೋಡ್ತಾ ನಾವು ಕೂಡ ಆ ಖುಷಿಯನ್ನು ಆನಂದ ಪಡೋಣ, ಅವರಿಗೆ ಹಾರೈಸೋಣ ಮತ್ತು ನಮಗೂ ಕೂಡ ಆ ವಿಭಾಗದಲ್ಲಿ ಮುಂದುವರಿಬೇಕು ಅಂತಂದರೆ ಮುಕ್ತವಾಗಿ ಮಾತನಾಡೋಣ, ಅದರ ಮೇಲೆ ಪರಿಶ್ರಮವನ್ನು ಕೂಡ ಪಡೋಣ ಅಂತ ಹೇಳ್ತಾ, ಸೊ ಈ ಒಂದು ಅಸೂಯದ ಭಾವನೆಯಿಂದ ಹೇಗೆ ಮುಕ್ತರಾಗೋದು ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ವಿಚಾರ ಮಾಡೋಣ, ಅದರಿಂದ ಮುಕ್ತವಾಗುವಂತಹ ಪರಿಶ್ರಮವನ್ನು ಪಡೋಣ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಗೇನಾದರೂ ಪ್ರಶ್ನೆಗಳಿದ್ವು ಅಂತಂದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ನೀವು ನಮಗೆ ಕೇಳ್ಬೋದಾಗಿದೆ. ಅಥವಾ ನೀವು ನೇರವಾಗಿ ನಮ್ಮೊಂದಿಗೆ ಕರೆ ಮಾಡಿ ಮಾತನಾಡಲಿಕ್ಕೆ ಇಷ್ಟಪಡ್ತೀರಾ ಅಂತಂದರೆ ಸ್ಕ್ರೀನ್ನಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡ್ಬೋದಾಗಿದೆ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ನಾವೆಲ್ಲರೂ ಕೂಡ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೂಡ ತಮ್ಮೆಲ್ಲರಿಗೂ ನಮಸ್ತೆ. ಓಂ ಶಾಂತಿ.